ನಟ ಆಗದೆ ಇದ್ರೆ ರಿಷಿ ಅವರು ಯಾವ ಕ್ಷೇತ್ರದಲ್ಲಿ ಇರ್ತಾ ಇದ್ರು? ನಾನು ಆ್ಯಕ್ಚುಲಿ ಬೇರೆ ಕ್ಷೇತ್ರದಿಂದನೇ ನಟನೆಗೆ ಬಂದಿರೋದು. ಸೊ ಆ್ಯಕ್ಚುಲಿ ಮುಂಚೆ ಬಿಸ್ನೆಸ್ಸಲ್ಲಿದ್ದೆ, ಕಾರ್ಪೊರೇಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆ್ಯಂಡ್ ನನಗೆ ಇಂಟ್ರೆಸ್ಟ್ಸ್ ಹಲವಾರು. ಸೊ ಹಾಗಾಗಿ ಬಿಸ್ನೆಸ್ಸು ಅಥವಾ ಸಮ್ ಕಾರ್ಪೊರೇಟ್ ಕಂಪ್ನಿನಲ್ಲಿ ಇರ್ತಾ ಇದ್ದೆ. ರಿಷಿ ಅವರು ಯಾರಿಗೆ ತುಂಬ ಭಯ ಪಡ್ತಾರೆ? ಯಾರಿಗೂ ಇಲ್ಲ ಆ್ಯಕ್ಚುಲಿ, ಆ ಥರ ಭಯ ಯಾರಿಗೂ ಪಡೋದಿಲ್ಲ. ಬಟ್ ನನ್ನಿಂದ ಯಾರಿಗಾರು ತಪ್ಪಾಯ್ತಾ, ನಾನೇನೋ ತಪ್ಪು ಮಾಡೋದನ್ನ, ಇನ್ನೊಬ್ರಿಗೆ ಯಾರನ್ನಾರು ಹರ್ಟ್ ಮಾಡೋದನ್ನ ಅನ್ನೋದು ಅದೊಂಥರ ಕೆಲವು ಸತಿ OCDನೂ ಅಂತ ಹೇಳ್ಬೋದು. ಸ್ವಲ್ಪ ಆವಾಗ ಏನೋ ವಾಸ್ ಐ ಓಕೆ ಅನ್ನೋದು, ಅದನ್ನ ಸ್ವಲ್ಪ ಐ ಆ್ಯಕ್ಚುಲಿ ಟೇಕ್ ದ್ಯಾಟ್ ಸೀರಿಯಸ್ಲಿ. ನಿಮ್ಮ ಫಸ್ಟ್ ಸೆಲೆಬ್ರಿಟಿ ಕ್ರಶ್ ಆ್ಯಕ್ಚುಲಿ ನನಗೆ ನೆನಪಿರೋ ಹಾಗೆ ಚಿಕ್ಕ ವಯಸ್ಸಲ್ಲಿ ಮಾಲಾಶ್ರೀ ಮೇಡಮ್ ನಾನು ಹೇಳ್ಕೊಂಡು ತಿರುಗ್ತಾ ಇದ್ದೆ. ಬಟ್ ಮಾಲಾಶ್ರೀ. ಕಾಲೇಜ್ ಡೇಸ್ನಲ್ಲಿ ನೀವು ಇಷ್ಟಪಟ್ಟು ನಟಿಸಿದ ನಾಟಕದ ಪಾತ್ರ? ಆ್ಯಕ್ಚುಲಿ ನಾನು ಮಾಡಿರೋ ನಾಟಕಗಳು ಬಹಳ ಕಡಿಮೆ. ಬಟ್ ನಾನು ಫಸ್ಟ್ ನಾಟಕ ಅಂತ ಮಾಡಿದ್ದು ಏಕಲವ್ಯ. ಅದು ಅಂದರೆ ಆಡಿಯನ್ಸ್ಗೆ ಪರ್ಫಾರ್ಮ್ ಮಾಡಿದ್ದ ನಾಟಕ ಅಲ್ಲ. ಬಟ್ ಆಡಿಯನ್ಸ್ಗೆ ಮೊದಲನೇ ಬಾರಿ ನಾನು ಪರ್ಫಾರ್ಮ್ ಮಾಡಿದ ನಾಟಕ ಬಂತು ಜೂಲಿಯಸ್ ಸೀಸರ್. ಆ್ಯಂಡ್ ದ್ಯಾಟ್ ವಾಸ್ ಆಲ್ಸೋ ಲೈಕ್ ಅ ಲೈಫ್ ಚೇಂಜಿಂಗ್ ಮೂಮೆಂಟ್. ಬಿಕಾಸ್ ಆ ನಾಟಕ ಮಾಡಿದಾಗ ಒಂದು 4 ಜನ ಬಂದು ತುಂಬ ಚೆನ್ನಾಗಿ ಮಾಡಿದೆ, ನಿನ್ನ ವಾಯ್ಸ್ ಚೆನ್ನಾಗಿದೆ ಅಂತ ಹೇಳಿದ್ರು. ನನಗೆ ಆವಾಗ ನಂಬಕ್ಕೆ ರೆಡಿ ಇಲ್ಲ, ನನ್ನ ವಾಯ್ಸ್ ಚೆನ್ನಾಗಿದೆಯಾ, ಹೆಂಗೆ, ಹೌಸ್ ದಿಸ್ ಪಾಸಿಬಲ್ ಅಂತ. ಆ 4 ಜನ ಅಂತ ಹೇಳ್ತಾರಲ್ಲ, ಆ 4 ಜನ ಒಂದು ಬೀಜ ಬಿತ್ಬಿಟ್ಟು ಹೋದರು ಅವತ್ತು. ಇಲ್ಲ, ನಟನೆನ ನಾನು ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ಬೋದು ಅಂತ. ಆ್ಯಂಡ್ ದೆನ್ ಐ ಟುಕ್ ದ್ಯಾಟ್ ಸೀರಿಯಸ್ಲಿ ಆ್ಯಂಡ್ ಐ ಆಮ್ ಹಿಯರ್ ಟುಡೇ. ರಿಷಿ ಅವ್ರಿಗೆ ಅಡುಗೆ ಮಾಡಕ್ಕೆ ಬರುತ್ತಾ? ಬರುತ್ತೆ, ಖಂಡಿತವಾಗ್ಲೂ ಬರುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಐ ಎಂಜಾಯ್ ಇಟ್ ಆಲ್ಸೋ. ಬಟ್ ಮಾಡೋದಕ್ಕೆ ಸಮಯ ಸಿಗೋದಿಲ್ಲ. ಆ್ಯಂಡ್ ನಮ್ಮಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಸೊ ಐ ಪ್ರಿಫರ್ ಹರ್ ಕುಕಿಂಗ್. ನಿಮ್ಮ ಪ್ರಕಾರ ಸ್ಟೈಲಿಶ್ ಇಂಡಿಯನ್ ಆ್ಯಕ್ಟರ್ ಹಾಗೂ ಆ್ಯಕ್ಟ್ರೆಸ್ ಯಾರು? ಐ ಥಿಂಕ್ ಫಾರ್ ಮೀ ತುಂಬ ಜನ ಇಷ್ಟ ನನಗೆ. ಅಂದರೆ ಎನಿಬಡಿ ಹೂ ಲುಕ್ಸ್ ಕಂಫರ್ಟಬಲ್ ಆ್ಯಂಡ್ ಡಸಂಟ್ ಪ್ರಿಟೆಂಡ್ ಟು ಬಿ ಸಮ್ಮನ್ ಎಲ್ಸ್. ನನಗೆ ಐ ಆಲ್ವೇಸ್ ಲೈಕ್ ದೆಮ್. ಇಟ್ ಕುಡ್ ಬಿ ಎನಿ ಒನ್. ನನಗೆ ಆ್ಯಕ್ಚುಲಿ ಇರ್ಫಾನ್ ಖಾನ್ ವಾಸ್ ಒನ್ ಆಫ್ ಮೈ ಫೇವ್ರೆಟ್ ಆ್ಯಕ್ಟರ್. ಆಲ್ಸೋ ಅವರು ಕ್ಯಾಶುಯಲಾಗಿ ಸುಮ್ಮನೆ ಯಾವುದೇ ಬಟ್ಟೆ ಹಾಕ್ಕೊಂಡು ಬಂದರೂ ಕೂಡ ಹಿ ಲುಕ್ ಸೊ ಸ್ಟೈಲಿಶ್ ಅಲ್ವಾ ಅಂತ ಅನ್ನಿಸ್ತಾ ಇತ್ತು. ಬಟ್ ದೆನ್ ಐ ವುಡ್ ರಿಯಲೈಸ್ ಅವ್ರು ಹಾಕಿರೋ ಬಟ್ಟೆನಲ್ಲಿ ಏನೂ ಸ್ಟೈಲ್ ಇರಲ್ಲ. ಬಟ್ ಇಟ್ ಈಸ್ ಜಸ್ಟ್ ದ ವೇ ದಟ್ ಹಿ ವುಡ್ ಕ್ಯಾರಿ. ಅಂದರೆ ಅಲ್ಲೇನು ಪ್ರಿಟೆನ್ಸ್ ಇರ್ತಾ ಇರಲಿಲ್ಲ. ವಾಟ್ ಹಿ ವುಡ್ ಲೈಕ್ ಆರ್ ರೆಸನೇಟ್ ವಿತ್ ಅದನ್ನೇ ಹಾಕ್ಕೊಳ್ತಾ ಇದ್ರು. ಸೊ ಫಾರ್ ಮೀ ಎನಿಬಡಿ ಹೂಸ್ ಕಂಫರ್ಟಬಲ್ ಆ್ಯಂಡ್ ಡಸಂಟ್ ಪ್ರಿಟೆಂಡ್ ಟು ಲುಕ್ ಸಮಥಿಂಗ್ ಎಲ್ಸ್, ದೇ ಲುಕ್ ಸ್ಟೈಲಿಶ್. ರಿಷಿ ಅವರ ಬಗ್ಗೆ ಜನರಿಗೆ ಹೆಚ್ಚು ಗೊತ್ತಿಲ್ಲದೆ ಇರೋ ಒಂದು ವಿಷಯ ಯಾವುದು? ನಾನು ಆ್ಯಕ್ಚುಲಿ ತುಂಬ ಸ್ಪಿರಿಚುವಲ್, ತುಂಬ ಕ್ಯೂರಿಯಸ್ ವ್ಯಕ್ತಿ. ಜಗತ್ತಿನಲ್ಲಿರೋವಂಥ ಎಲ್ಲ ವಿಷಯಗಳ ಬಗ್ಗೆನೂ ತಿಳ್ಕೊಳ್ಬೇಕು ಅನ್ನೋ ಒಂದು ಆಸೆ. ಆ್ಯಂಡ್ ಕಣ್ಣು ಕಾಣದಿರೋ ವಿಷಯಗಳ ಬಗ್ಗೆನೂ ತಿಳ್ಕೊಳ್ಬೇಕು ಅನ್ನೋ ಒಂದು ಆಸೆ. ಸೊ ಹಾಗಾಗಿ ಅದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ. 3 ಆಲ್ ಟೈಮ್ ಫೇವ್ರೆಟ್ ಮೂವೀಸ್? ಮೂವೀಸ್ ಬಹಳಷ್ಟಿದೆ. ಅಂದರೆ ಅದು ನನಗೆ ಎವ್ರಿ 2 ಇಯರ್ಸ್ ಚೇಂಜ್ ಆಗ್ತಾ ಇರುತ್ತೆ. ಆಲ್ ಟೈಮ್ ಅನ್ನೋದು ಕಡಿಮೆ. ಬಟ್ ನನಗೆ ನೆನಪಿರೋ ಹಾಗೆ 1-2 ಸಿನಿಮಾಗಳು ನಾನು ಥಿಯೇಟ್ರಲ್ಲಿ ನೋಡಿದಾಗ ಈ ಸಿನಿಮಾನ ಮತ್ತೆ ನಾನು ನೋಡಲೇಬೇಕು ಅಂತ ಅನಿಸಿದ್ದು. ಮೊದಲನೇದು ಸರ್ಕಾರ್, ರಾಮ್ ಗೋಪಾಲ್ ವರ್ಮಾ ಅವ್ರ ಸರ್ಕಾರ್. ಆ್ಯಂಡ್ 2ನೇದು ಲಗಿರೋ ಹೋ ಮುನ್ನಾ ಭಾಯ್. ಸೊ ನನಗೆ ಈ 2 ಸಿನಿಮಾಗಳು ನೋಡಿದಾಗ ಐ ವಾಂಟ್ ಟು ಗೋ ವಾಚ್ ಇಟ್ ಅಗೇನ್ ಅಂತ ಅನಿಸಿತ್ತು ನನಗೆ. ಬಟ್ ದೆನ್ ಅಫ್ಕೋರ್ಸ್ ಅದಾದಮೇಲೆ ಸರ್ಕಾರ ಆಗಿದ್ದು ಗಾಡ್ ಫಾದರಿಂದ ಅಂತ ಹೇಳಿ, ದೆನ್ ಈಗ ರೀಸೆಂಟ್ಲಿ ನಾನು ಗಾಡ್ ಫಾದರ್ ನೋಡಿದೆ. ಸೊ ಹಾಗಾಗಿ ಪ್ರತಿ 2 ವರ್ಷಕ್ಕೂ ಕೂಡ ಈ ಲಿಸ್ಟ್ ಚೇಂಜ್ ಆಗ್ತಾ ಇರುತ್ತೆ. ಫೇವ್ರೆಟ್ ಇಂಡಿಯನ್ ಫಿಲ್ಮ್ ಡೈರೆಕ್ಟರ್ಸ್? ತುಂಬ ಜನ ಇದ್ದಾರೆ. ಐ ಎಂಜಾಯ್ ಅ ಲಾಟ್ ಆಫ್ ವರ್ಕ್. ಮೆನಿ ಪೀಪಲ್ ಆ್ಯಕ್ಚುಲಿ, ತುಂಬ ಜನ ಇದ್ದಾರೆ. ನನಗೆ ಆ್ಯಕ್ಚುಲಿ ಪುಟ್ಟಣ್ಣ ಕಣಗಲ್ ಅವ್ರ ಸಿನಿಮಾಗಳನ್ನ ನಾನು ಜಾಸ್ತಿ ನೋಡಿಲ್ಲ. ಬಟ್ ಈಗ ರೀಸೆಂಟ್ಲಿ 1-2-3 ಸಿನಿಮಾಗಳು ನೋಡಿದೆ ಆ್ಯಂಡ್ ಐ ಥಾಟ್ ಹಿ ವಾಸ್ ಬ್ರಿಲಿಯಂಟ್. ಐ ಥಿಂಕ್ ರಾಜು ಹಿರಾನಿ ಅವ್ರ ಸಿನಿಮಾಗಳು ನನಗೆ ತುಂಬ ಇಷ್ಟ. ಆ್ಯಂಡ್ ದೆನ್ ರಾಜಮೌಳಿ ಅವ್ರ ಸಿನಿಮಾಗಳನ್ನೂ ಕೂಡ ನಾನು ತುಂಬ ಎಂಜಾಯ್ ಮಾಡ್ತೀನಿ. ಗಿರೀಶ್ ಕಾಸರವಳ್ಳಿ ಅವರ ಘಟಶ್ರಾದ್ದ ನನಗೆ ತುಂಬ ಇಷ್ಟ ಆಗಿತ್ತು. ತುಂಬ ಜನ ಫಿಲ್ಮ್ ಮೇಕರ್ಸ್ಗಳಿದ್ದಾರೆ ಆ್ಯಂಡ್ ಐ ಥಿಂಕ್ ವೆರಿ ಹಾರ್ಡ್ ಟು ಪಿಕ್. ಫನ್ನಿ ಆರ್ ಸ್ಟ್ರೇಂಜ್ ಫ್ಯಾನ್ ಮೂಮೆಂಟ್? ಆ್ಯಕ್ಚುಲಿ ಇದು ಮೂಮೆಂಟ್ ಅಲ್ಲ, ಐ ಡೋಂಟ್ ನೋ. ಅಂದರೆ ಕೆಲವ್ರಿಗೆ ಇದು ಐಡಿಯಾ ಹೇಗೆ ಅಂತ ಗೊತ್ತಿಲ್ಲ. ಸಮ್ಟೈಮ್ಸ್ ನಾನು ಎಸ್ಪೆಷಲಿ ಇದು ಫೋನ್ಪೇನಲ್ಲಿ ಆಗುತ್ತೆ. ಫೋನ್ಪೇ ಓಪನ್ ಮಾಡಿದಾಗ ಸಡನ್ಲಿ 20 ರೂಪೀಸ್ 30 ರೂಪೀಸ್ ಯಾರು ಹಾಕಿರ್ತಾರೆ. ನಾನು ಯಾರಿದು ಅಂತ ನೋಡಿದ್ರೆ ಯಾರ್ಯಾರೋ, ಆಮೇಲೆ ಮೆಸೇಜಸಲ್ಲಿ ಹಾಯ್ ಅಂತ ಇರ್ತಾರೆ. ನಾನು ಕಾಲ್ ಮಾಡಿದ್ದೀನಿ 1-2 ಸತಿ. ನನಗೆ ಈ ಅಮೌಂಟ್ಗೆ ಹಾಕಿದ್ದೀರಾ ಯಾಕೆ ಅಂತ. ಸರ್ ನೀವು ರಿಷಿ ಅವರಲ್ವಾ ಅಂತ. ಆವಾಗ ಅದು ಅಂದರೆ ದೇ ವಾಂಟೆಡ್ ಮೀ ಟು ಕಾಲ್ ಬ್ಯಾಕ್. ಸೊ ಹಾಗಾಗಿ ಇವಾಗ ವೆನ್ ಐ ಸಿ ಯಾವುದೋ ಬಂದಾಗ ಅಂದರೆ ಇದೊಂದು ಸುಮಾರು ಸತಿ ಆಗಿದೆ ಇದು.
ನನಗೆ ಅವ್ರ ಇಂಟೆಲಿಜೆನ್ಸ್ನ ನೋಡಿ ಮೆಚ್ಚಬೇಕೋ ಅಥವಾ ಯಾಕೆ ಹಣ ಕಳ್ಕೊಳ್ತಾರೆ ಅನ್ನೋ ಒಂದು ಸ್ಟುಪಿಡಿಟಿನೋ ಗೊತ್ತಿಲ್ಲ, ಬಟ್ ದಟ್ಸ್ ಅ ಲಿಲ್